ಯಾಕೆಂದರೆ ಅವರ ಶ್ರಮದಿಂದ ಮತ್ತು ಇಲ್ಲಿರ್ತಕ್ಕಂಥ ಹಿರೇಮಗಳೂರಿನ ಎಲ್ಲ ದೇವರ, ಯಾಕೆಂದರೆ ಇಲ್ಲಿ ಬರೀ ನಾನು ಪಂಚಲಿಂಗ ಹೇಳಿದೆ, ಅದಲ್ಲದೆ ಮುತ್ತಿನಮ್ಮ, ಚಿಕ್ಕಮ್ಮ, ಕರಾಳಮ್ಮ, ಅಂತರ್ಘಟ್ಟಮ್ಮ, ನಾನು ಹೇಳ್ತಾ ಹೋದರೆ ಇನ್ನೂ ಒಂದು ಪಟ್ಟಿನೇ ಇದೆ ಇಲ್ಲಿ ನಮ್ಮ ಹಿರೇಮಗಳೂರಲ್ಲಿರೋಷ್ಟು ದೇವಾಲಯಗಳು. ಲಕ್ಷ್ಮೀಪುರದ ಗೌರೇಶ್ವರನು ಇದಕ್ಕೆ ಸಂಬಂಧಪಟ್ಟಿದ್ದೇನೆ ಇದೇ ವಾರ್ಡಿಗೆ. ಹಾಗಾಗಿ ಎಲ್ಲ ಆಶೀರ್ವಾದದಿಂದ ನಮ್ಮ ಊರಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ, ಅದಕ್ಕೆ ಆಶೀರ್ವಾದ ಇದೆ ಅಂತ ಹೇಳ್ತಾ ತಾವೆಲ್ಲರೂ ಅವರವರ ಅಳಿಲು ಸೇವೆಯನ್ನು ನೀವು ಜೋಡಿಸಿದರೆ ಎಲ್ಲರೂ ಸೇರಿ ಒಟ್ಟಾಗಿ ದೇವಾಲಯ ನಿರ್ಮಾಣ ಮಾಡೋದ್ರಲ್ಲಿ ಯಾವುದೇ ನಿಸ್ಸಂದೇಹವಾಗಿ ಚೆನ್ನಾಗಿ ಆಗ್ತದೆ. ಅದ್ರ ಜೊತೆ ಈ ಜಾಗ ಭಾಳ ದಿವಸದಿಂದ ಒಂದು ಎಲ್ರಿಗೂ ನಿಮಗೂ ಎಲ್ರಿಗೂ ಗೊತ್ತಿದೆ, ಈ ಜಾಗ ಏನಾರು ಮಾಡಿ ಇದನ್ನು ದೇವಸ್ಥಾನ ಜಾಗಕ್ಕೆ ಉಪಯೋಗಿಸ್ಬೇಕು ಅನ್ನೋದಿದೆ. ಅದಕ್ಕೊಂದಷ್ಟು ಕಾನೂನಾತ್ಮಕ ತಾಂತ್ರಿಕ ತೊಂದರೆ ಇದೆ. ಅದನ್ನು ಆದಷ್ಟು ಬೇಗ ಬಗೆಹರಿಸಿ ಈ ಜಾಗನೂ ಸಹ ದೇವಸ್ಥಾನಕ್ಕೆ ಉಪಯೋಗ ಮಾಡಿಕೊಳ್ಳುವ ದೃಷ್ಟಿನಲ್ಲಿ ಮಾಡೋಣ ಅಂಥೇಳಿ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಬೆಳಗ್ಗೆನೇ ಬಂದು ಪೂಜೆ ಸಲ್ಲಿಸಿ ಎಲ್ಲ ಮಾಡಿರ್ತಕ್ಕಂಥ ತಮಗೆ ಮತ್ತು ಪರಮ ಪೂಜ್ಯರು ಅವರು ನಿಗದಿಯಾದ ಸಮಯಕ್ಕೆ ಸರಿಯಾಗಿ ಬಂದು ಅವರು ಬಹುಶಃ ನಮ್ಮ ನಗರದ ಏನು ದೊಡ್ಡಕುರುಬಳ್ಳಿ ಬಸವತತ್ವ ಪೀಠಕ್ಕೆ ಅವರು ಪೀಠಾಧ್ಯಕ್ಷರಾದ ನಂತರ ಬಹುಶಃ ಅವರು ಬಸವಣ್ಣನವರ ವಿಚಾರದಲ್ಲಿ ಬಸವತತ್ವ ವಿಚಾರದಲ್ಲಿ ಅವರು ಡಾಕ್ಟ್ರೇಟನ್ನು ಪಡೆದಿದ್ದಾರೆ. ಬಸವತತ್ವ ವಿಚಾರದ ಡಾಕ್ಟ್ರೇಟ್ ಪಡೆದಿದ್ದಾರೆ. ಹಾಗಾಗಿ ನಮ್ಮ ಬಸವಣ್ಣನವ್ರು ಏನು ಹೇಳ್ತಾರೆ, ಇವನ್ಯಾರವ ನೆನರೆಯ, ಇವನಮ್ಮವ ನೆನರೆಯ ಅಂತ ಎಲ್ಲರನ್ನು ಒಟ್ಟು ಮಾಡ್ಕೊಂಡು ಇವತ್ತು ಅವರು ಬಸವತತ್ವ ಪೀಠವನ್ನು ಇಡೀ ಚಿಕ್ಕಮಗಳೂರು, ಬೇಲೂರು, ಹಾಸನ ಮತ್ತು ಶಿವಮೊಗ್ಗ 3 ಜಿಲ್ಲೆಗಳಲ್ಲಿ ಮುನ್ನಡೆಸ್ಕೊಂಡು ಎಲ್ಲರಲ್ಲೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರಲ್ಲಿ ಬಸವಣ್ಣನವರ ವಿಚಾರಧಾರೆಗಳನ್ನು ಬಿತ್ತುವ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರು ಯಶಸ್ವಿನೂ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.